ಪ್ರೀತಿಯ ವಿದ್ಯಾರ್ಥಿಗಳೇ, ಗದ್ಯ ಭಾಗವನ್ನು ನಾನು ಮಾಡಬೇಕಾಗಿದೆ. 4ನೆಯ ಗದ್ಯ ಭಾಗ ಅಂತ ಹೇಳಿದರೆ, ಪಗೆಯಂ ಬಾಲಕನೆಂಬರೆ ಎನ್ನುವಂಥ ಪದ್ಯಭಾಗ. ಕವಿ ಪುಲಿಗೆರೆ ಸೋಮನಾಥ ಈ ಪದ್ಯಭಾಗವನ್ನು ರಚಿಸಿದಾನೆ ಅನ್ನುವಂಥದ್ದನ್ನು ನೋಡ್ತೇವೆ. ಈ ಪದ್ಯಭಾಗದ ಹಿನ್ನೆಲೆಯನ್ನು ನಾವು ನೋಡಬೇಕು ಅಂತ ಹೇಳಿದರೆ, ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಕವಿ ಹೇಳುವ ಹಾಗೆ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಮೌಲ್ಯಗಳನ್ನು ಮೇಳೈಸಿಕೊಂಡಾಗಲೇ ಬದುಕಿಗೊಂದು ಅರ್ಥ ಪ್ರಾಪ್ತವಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಬದುಕಿಗೆ ಬಹಳ ಮುಖ್ಯವಾಗಿ ಮೌಲ್ಯಗಳು ಬೇಕು. ನಾವು ಹುಟ್ಟಿದ್ದೀವಿ, ಹೇಗೋ ಬದುಕಬಹುದು, ಹೇಗೋ ಜೀವಿಸಬಹುದು ಅಂತ ಅಂದ್ಕೊಂಡಾಗ ಅದು ತಪ್ಪಾಗುತ್ತೆ. ಅದು ನಾವು ಮಾತನಾಡುವಂಥ, ಆಚರಿಸುವಂಥ, ವಿಚಾರಿಸುವಂಥ ವಿಚಾರಗಳೇನಿದ್ದಾವೆ, ಈ ಎಲ್ಲ ಮೌಲ್ಯಗಳನ್ನು ಮನುಷ್ಯನಾದವನು ಮೇಳವಿಸಿಕೊಳ್ಳಲೇಬೇಕು. ಆಗ ಮಾತ್ರ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿಯವರೆಗೂ ಕೂಡ ಇತಿಹಾಸದುದ್ದಕ್ಕೂ ಅದನ್ನು ನೋಡ್ತಾ ಬಂದಿದ್ದೇವೆ, ತಿಳ್ಕೊಳ್ತಾ ಬಂದಿದ್ದೇವೆ ಅನ್ನುವಂಥದ್ದು. ಇಂತಹ ಮೌಲ್ಯಯುತ ಆದರ್ಶಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡ್ತೇವೆ. ಮೌಲ್ಯಗಳೆಲ್ಲ ನೀತಿಯ ಮೂಲ ಬೀಜವು. ನೀತಿ ಬೇಕು. ಯಾವುದೇ ಮೌಲ್ಯಗಳನ್ನು ಆಚರಿಸುವಾಗ ನೀತಿ ನಿಯಮಗಳು ಇರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಅಂತೇಳ್ಬಿಟ್ಟು. ನೈತಿಕತೆ ಇದೆಯಲ್ಲ, ಅದು ಎಲ್ಲ ಧರ್ಮ ತತ್ವಸಿದ್ಧಾಂತಗಳ ಹಾಗೆಯೇ ಎಲ್ಲ ದಾರ್ಶನಿಕರ, ಕವಿಗಳ ಉತ್ಕಟೇಚ್ಛೆಯಾಗಿದೆ. ಅದು ಎಲ್ಲ ದಾರ್ಶನಿಕರನ್ನು ನೋಡ್ರಿ, ಸಂತರನ್ನು ನೋಡ್ರಿ, ಕವಿಗಳನ್ನು ನೋಡ್ರಿ, ಸಿದ್ಧರನ್ನು ನೋಡ್ರಿ. ನೈತಿಕತೆ ಎಲ್ಲ ಧರ್ಮದ ಒಂದು ತತ್ವ ಸಿದ್ಧಾಂತ. ಅದು ಯಾವ ಧರ್ಮದಲ್ಲೂ ಕೂಡ ಈ ನೈತಿಕತೆ ಇಲ್ಲ ಅಂತೇಳಿ ಹೇಳೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ನೋಡುತ್ತೆ. ಎಲ್ಲರೂ ಆ ನೈತಿಕತೆಯನ್ನೇ ಆಧಾರವಾಗಿಟ್ಕೊಂಡು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆಚರಿಸಬೇಕಾಗ್ತದೆ. ಸಮಾಜದಲ್ಲಿ ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಕಾಣ್ತೇವೆ. ಇವೆಲ್ಲದರಿಂದಲೂ ಮಾನವನ ಮತಿಗೆ ನೀತಿ ಬೋಧೆ ಆಗುತ್ತದೆ. ಮಾನವನ ಮತಿ ಇದೆಯಲ್ಲ, ಅವನ ವಿಚಾರಗಳೇನಿದಾವೆಲ್ಲ, ಆಲೋಚನೆಗಳೇನಿದಾವಲ್ಲ, ಅವನ ಸಿದ್ಧಾಂತಗಳೇನಿದಾವಲ್ಲ, ಅವೆಲ್ಲವುಗಳಿಗೂ ನೀತಿ ಬೋಧೆ ಅಂತೇಳಿದರೆ ನೈತಿಕತೆ ಅಂತೇಳ್ಬಿಟ್ಟು. ಹಾಗಾಗಿ ಲೋಕದ ಡೊಂಕು ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕುಗಳನ್ನು ತಿದ್ದಿಕೊಳ್ಳುವ ನೈತಿಕ ಅನುಸಂಧಾನವಿದ್ದವರು ಮಹಾತ್ಮರಾದರು. ಮಹಾತ್ಮರು ಅಂತೇಳಿಬಿಟ್ಟು ಹೇಳುವಂಥ ಸಂದರ್ಭದಲ್ಲಿ ಲೋಕದ ಡೊಂಕನ್ನು ತಿದ್ದೋದ್ರ ಜೊತೆಗೆ ಸಮಾಜದಲ್ಲಿರುವಂಥ ಅನೇಕ ತೊಡಕುಗಳನ್ನು ನಿವಾರಿಸುವುದರ ಜೊತೆಗೆ, ಅನೇಕ ಅಪಮೌಲ್ಯಗಳನ್ನು ಹೋಗಲಾಡಿಸೋದ್ರ ಜೊತೆಗೆ ತಮ್ಮ ತಮ್ಮ ಡೊಂಕುಗಳನ್ನು ತಿದ್ದಿಕೊಳ್ಳುವಂಥ ನೈತಿಕ ಅನುಸಂಧಾನವಿದ್ದವರು ಏನಾಗಿದ್ದಾರೆ ಅಂತೇಳಿದರೆ ಅವರು ಮಹಾತ್ಮರಾಗಿದ್ದಾರೆ ಅನ್ನುವಂಥದ್ದನ್ನು ಕಾಣ್ತೇವೆ. ಅವರ ಮಾತು ಏನಿದೆ, ಅವರ ಕೃತಿಗಳೇನಿದ್ದಾವೆ, ಸಮಾಜದಲ್ಲಿ ಆದರ್ಶವಾಗಿ ಅವು ಇವತ್ತು ನಮಗೆ ನಿಂತ್ಕೊಳ್ತವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಆಲೋಚಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನೋಡ್ತೇವೆ. ಪುಲಿಗೆರೆ ಸೋಮನಾಥನ ಶತಕವೂ ಕೂಡ, ಶತಕ ಕಾವ್ಯ ಏನಿದೆ, ಅದು ಕನ್ನಡ ನಾಡಿನಲ್ಲಿ ಕವಿವಾಣಿಯಾಗಿ, ಜನವಾಣಿಯಾಗಿ ಹಬ್ಬಿ ಹರಡಿ
ನೀತಿಯ ಹಂದರದಲ್ಲಿ ಬದುಕಿನ ತನಿವಣ್ಣುಗಳನ್ನು ಅದು ಇಟ್ಕೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗ್ತದೆ ಅಂತೇಳ್ಬಿಟ್ಟು. ಆತನ ಕಾವ್ಯಗಳೆಲ್ಲವೂ ಕೂಡ ಆತನ ಶತಕವನ್ನು ಹಿಡ್ಕೊಂಡು ಪ್ರತಿಯೊಂದು ಕಾವ್ಯದಲ್ಲೂ ಅವುಗಳನ್ನು ತುಂಬಿಕೊಂಡಿದ್ದಾವೆ ಅನ್ನುವಂಥದ್ದನ್ನು ನೋಡ್ತವೆ. ಈ ನೀತಿ ಅಮೃತದ ಸವಿಯುಂಡವರು ಸಂಸ್ಕೃತಿ ಮತ್ತು ಸಜ್ಜನಿಕೆಯ ವಾರಸುದಾರರಾಗಿ ಲೋಕಪ್ರಿಯವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿಗಳನ್ನು ಪ್ರತಿಪಾದಿಸುವ ಇಲ್ಲಿನ ಪದ್ಯಗಳೇನಿದ್ದಾವೆ, ಪುಲಿಗೆರೆ ಸೋಮನಾಥನ ಹೆಸರನ್ನು ಜನಮಾನಸದಲ್ಲಿ ಅದು ಸ್ಥಿರವಾಗಿ ಉಳಿಸಿಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗ್ತದೆ ಅಂತೇಳ್ಬಿಟ್ಟು. ಹೀಗೆ ಇದರ ಹಿನ್ನೆಲೆಯನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ ನಂತರದಲ್ಲಿ ಪುಲಿಗೆರೆ ಸೋಮನಾಥ ಅವರ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಸುಮಾರು 16ನೇ ಶತಮಾನದಲ್ಲಿದ್ದ ವೀರಶೈವ ಕವಿ ಆತ. 16ನೇ ಶತಮಾನದಲ್ಲಿದ್ದ ವೀರಶೈವ ಕವಿ. ಸೋಮೇಶ್ವರ ಶತಕ ಎನ್ನುವಂಥ ಗ್ರಂಥದ ಕರ್ತೃ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಪುಲಿಗೆರೆ ಅಂತೇಳ್ಬಿಟ್ಟು, ಈಗ ಅದನ್ನು ಲಕ್ಷ್ಮೇಶ್ವರ ಅಂತೇಳ್ಬಿಟ್ಟು ಕರೆಯಲಾಗುತ್ತೆ. ಇದು ಪುಲಿಗೆರೆ ಸೋಮನಾಥನ ಜನ್ಮಸ್ಥಳವಿರಬಹುದು ಅಂತೇಳ್ಬಿಟ್ಟು ಅನೇಕ ವಿದ್ವಾಂಸರು ಊಹಿಸಿಕೊಂಡಿರುವಂಥದ್ದನ್ನು ಕಾಣ್ತೇವೆ. ತನ್ನ ಕೃತಿಯಲ್ಲಿ ಈತ ತನ್ನ ಸ್ವಂತ ವಿಚಾರವಾಗಿ ಕೂಡ ಏನನ್ನೂ ಹೇಳಿಕೊಳ್ಳೋದಕ್ಕೆ ಹೋಗಿಲ್ಲ ಅನ್ನುವಂಥದ್ದನ್ನು ನೋಡ್ತೇವೆ. ಸೋಮೇಶ್ವರ ಶತಕದಲ್ಲಿ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎನ್ನುವಂಥ ಅಂಕಿತವನ್ನು ಇಟ್ಕೊಂಡು ಈ ಶತಕವನ್ನು ರಚಿಸಿದ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ ಅಂತೇಳಿ. ಮೊದಲ ಹಾಗೂ ಕೊನೆಯ ಪದ್ಯಗಳನ್ನು ಶ್ರಗ್ಧಾರ ವೃತ್ತದಲ್ಲಿ ರಚಿಸಿರುವ ಈ ಕವಿಯು ಮಿಕ್ಕವನ್ನು ಮತ್ತಭವಿ ಕ್ರೀಡಿತದಲ್ಲಿ ರಚಿಸಿದ್ದಾನೆ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಪ್ರತಿಯೊಂದು ಪದ್ಯವೂ ಒಂದು ಮುಕ್ತಕ. ಪ್ರತಿಯೊಂದು ಆತನ ಪದ್ಯಗಳನ್ನು ನೋಡ್ತಾ ಹೋದರೆ ಅದೊಂದು ಮುಕ್ತಕವಾಗಿ ಕಾಣಿಸಿಕೊಳ್ಳುತ್ತೆ. ಸ್ವಯಂಪೂರ್ಣ ಭಾವವುಳ್ಳ ಸ್ವತಂತ್ರ ಪದ್ಯಗಳಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದರ ಜೊತೆಗೆ ಲವಲವಿಕೆಯ ಶೈಲಿ, ಉಪಮೆಗಳ ಸೊಗಸಿನಿಂದಾಗಿ ಸೋಮೇಶ್ವರ ಶತಕ ಕನ್ನಡಿಗರ ಮನವನ್ನು ಗೆದ್ದಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತೇಳ್ಬಿಟ್ಟು. ಪುಲಿಗೆರೆ ಸೋಮನಾಥನ ಸೋಮೇಶ್ವರ ಶತಕವು ಕನ್ನಡದ ಅತ್ಯಂತ ಜನಪ್ರಿಯ ಶತಕ ಗ್ರಂಥವಾಗಿ ಅದು ಗುರುತಿಸಿಕೊಂಡಿದೆ ಅನ್ನುವಂಥದ್ದನ್ನು ನೋಡ್ತೇವೆ. ಇದರಲ್ಲಿ ಒಟ್ಟು 103 ವೃತ್ತಗಳಿದ್ದಾವೆ. 103 ವೃತ್ತಗಳಿದ್ದಾವೆ. ಕನ್ನಡಿಗರಲ್ಲಿ ಬಳಕೆಯಲ್ಲಿದ್ದ ಹಲವು ಜಾಣ್ನುಡಿಗಳನ್ನು, ಗಾದೆಯ ಮಾತುಗಳನ್ನು ಆ ವೃತ್ತಗಳಲ್ಲಿ ಈ ಶತಕದಲ್ಲಿ ಆಸುಹೊಕ್ಕಾಗಿ ಅವುಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ ಅಂತೇಳ್ಬಿಟ್ಟು. ನೀತಿ ಬೋಧೆ ಈ ಶತಕದ ಮೂಲೋದ್ದೇಶ ನೀತಿಯನ್ನು ಹೇಳ್ತಕ್ಕಂಥದ್ದು. ಯಾವುದೇ ರೀತಿಯ ನೀತಿಯನ್ನು, ಅಪ್ರಾಮಾಣಿಕತೆಯನ್ನು ಬಿಟ್ಟು ನೀತಿ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ಉದ್ದೇಶವನ್ನು ಈ ಶತಕ ಹೊಂದಿದೆ ಅನ್ನುವಂಥದ್ದನ್ನು ನೋಡ್ತೇವೆ. ಸಂಸ್ಕೃತ ಸುಭಾಷಿತಗಳ ಛಾಯೆ ಕೂಡ ಈ ಶತಕದಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಕಾವ್ಯದಲ್ಲಿ ವಿಶೇಷವಾಗಿ ಸ್ವತಂತ್ರ ಲೋಕಾನುಭವ ಇದೆ. ಸ್ವತಂತ್ರವಾಗಿ ಲೋಕವನ್ನು ಯಾವ ರೀತಿ ಅನುಭವಿಸಿದ್ದಾರೆ ಅನ್ನುವಂಥ ಅನುಭವವನ್ನು ಇಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಸೋಪೋಗ್ನ ಕವಿತಾ ಶಕ್ತಿ ಮತ್ತು ಮಾರ್ಮಿಕತೆ ಮೊದಲಾದ ಉನ್ನತ ಗುಣಗಳನ್ನು ಕೂಡ ಇಲ್ಲಿ ಕಾಣಬಹುದು. ಶತಕದ ಭಾಷೆ ಬಹಳ ಸರಳವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಎಟುಕುವಂಥ, ಎಲ್ಲರೂ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಈ ಕಾವ್ಯದ ಭಾಷೆ ಇಷ್ಟೊಂದು ಸರಳವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತೇಳ್ಬಿಟ್ಟು. ಇಷ್ಟು ನಾವು ಕವಿ
ಪುಲಿಗೆರೆ ಸೋಮನಾಥ ಅವರ ಪರಿಚಯವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಶತಕ ಸಾಹಿತ್ಯ ಅನ್ನೋದನ್ನು ಸ್ವಲ್ಪ ವಿವರಣೆಯಾಗಿ ನಾವು ನೋಡಬಹುದು ಅಂತೇಳಿಬಿಟ್ಟು, 100 ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕ ಅಂತೇಳಿಬಿಟ್ಟು ಕರೀತಾರೆ. 100 ಪದ್ಯಗಳುಳ್ಳ ಗ್ರಂಥವನ್ನು ಶತಕ ಅಂತೇಳಿ ಕರೀತಾರೆ. ಕನ್ನಡದಲ್ಲಿ ಚಂಪು, ಷಟ್ಪದಿ, ವಚನ, ತ್ರಿಪದಿ, ಸಾಂಗತ್ಯ ಮೊದಲಾದ ಸಾಹಿತ್ಯ ಪ್ರಕಾರಗಳಂತೆ ಶತಕ ಸಾಹಿತ್ಯವು ಒಂದು ಸಾಹಿತ್ಯದ ಪ್ರಕಾರ ಅನ್ನುವಂಥದ್ದನ್ನು ನೋಡ್ತೇವೆ. ಇದು ಕಂದ, ವೃತ್ತ, ಷಟ್ಪದಿ, ಸಾಂಗತ್ಯ ಮುಂತಾದ ಛಂದಸ್ಸಿನಲ್ಲಿ ರಚಿತವಾಗಿರುವಂಥದ್ದು ಅನ್ನುವಂಥದ್ದನ್ನು ನೋಡ್ತೇವೆ. ಇದೊಂದು ಆತ್ಮನಿಷ್ಠವಾದ, ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ. ಇದು ಪದ್ಯದ ಪ್ರಕಾರ ಅಂತೇಳ್ಬಿಟ್ಟು. ಮಹಾಕಾವ್ಯ ಖಂಡಗಳಂತೆ ವಸ್ತುನಿಷ್ಠವಲ್ಲ. ಇದು ಯಾವುದೋ ಒಂದು ವಸ್ತುವನ್ನು ಇಟ್ಕೊಂಡು ಹೇಗೆ ನಮ್ಮ ಮಹಾಕಾವ್ಯಗಳು ರಚಿತಗೊಂಡಿದ್ದಾವೆ, ಹಾಗೆ ಯಾವುದೋ ಒಂದು ವಸ್ತುವನ್ನು ಇಟ್ಕೊಂಡು ರಚಿತವಾದಂಥ ಮಹಾಖಂಡ ಕಾವ್ಯದ ವಸ್ತು ಅಲ್ಲ ಇದು, ಪ್ರಕಾರ ಅಲ್ಲ ಇದು. ಪ್ರತಿಯೊಂದು ಪದ್ಯವು ತನ್ನದೇ ಆದಂಥ ಒಂದು ವಿಚಾರವನ್ನು ಹೇಳ್ತಕ್ಕಂಥ ಒಂದು ಪ್ರಕಾರ ಇದು. ಹೀಗಾಗಿ ಕವಿಯ ಮನೋಲಹರಿ ಹರಿದಂತೆ, ಕವಿ ಹೇಗೆ ಆಲೋಚನೆಯನ್ನು ಮಾಡ್ತಾನೆ, ವಿಚಾರಗಳನ್ನು ಮಾಡ್ತಾನೆ, ಆತನ ಮನೋಲಹರಿ ಹೇಗೆ ಹರಿಯುತ್ತೆ, ಹಲವಾರು ಸಂದರ್ಭಗಳಲ್ಲಿ ರಚಿತವಾದ ಪದ್ಯಗಳು ಒಂದು ವಿಷಯದ ಏಕಸೂತ್ರಕ್ಕೆ ಒಳಗಾಗಿರುತ್ತದೆ. ಇವೆಲ್ಲವೂ ಸೇರಿ ಹಲವು ಸಂದರ್ಭಗಳಲ್ಲಿ, ಹಲವು ಪ್ರಕಾರಗಳಲ್ಲಿ ರಚಿತವಾದಂಥ ಹಲವಾರು ಪದ್ಯಗಳು ಏಕಸೂತ್ರದ ಅಡಿಯಲ್ಲಿ ಬರತಕ್ಕಂಥ ಒಂದು ಕಾವ್ಯವನ್ನು ಶತಕ ಕಾವ್ಯ ಅಂತೇಳಿಬಿಟ್ಟು ಕರೀತೇವೆ. ಈ ಕಾರಣದಿಂದಲೇ ಶತಕಗಳನ್ನು ಪ್ರಾಚೀನ ಕಾಲದ ಭಾವಗೀತೆಗಳು ಅಂತೇಳಿಬಿಟ್ಟು ವಿದ್ವಾಂಸರು ಗುರುತಿಸ್ತಾರೆ ಅನ್ನುವಂಥದ್ದನ್ನು ನೋಡ್ತೇವೆ. ಬಹಳ ಮುಖ್ಯವಾಗಿ ಈ ಕಾವ್ಯದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿಗಳನ್ನು ಇದು ಪ್ರತಿಪಾದಿಸ್ತಾ ಹೋಗ್ತದೆ ಅನ್ನುವಂಥದ್ದನ್ನು ನೋಡ್ತೇವೆ. ಶತಕಗಳ ಸಾಮಾನ್ಯ ಲಕ್ಷಣ ಹೀಗಿರುತ್ತೆ ಅನ್ನುವಂಥದ್ದನ್ನು ಗುರುತಿಸ್ತೇವೆ. 100 ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕ ಕಾವ್ಯ ಅಂತೇಳಿಬಿಟ್ಟು ಕರೆಯುವಂಥ ವಾಡಿಕೆ ಇದೆ. ಆದರೂ ಕನ್ನಡದಲ್ಲಿ 100ರಿಂದ 128 ಪದ್ಯಗಳ ಕಾವ್ಯವನ್ನು, ಗ್ರಂಥವನ್ನು ಕೂಡ ಶತಕ ಅಂತೇಳಿಬಿಟ್ಟು ಕರೀತೇವೆ ಅಂತೇಳ್ಬಿಟ್ಟು. ಕನ್ನಡದಲ್ಲಿ 400ಕ್ಕೂ ಹೆಚ್ಚು ಶತಕಗಳಿದ್ದಾವೆ ಅಂತೇಳಿಬಿಟ್ಟು ಸಾಹಿತ್ಯ ಚರಿತ್ರಕಾರರು ಅಭಿಪ್ರಾಯಪಟ್ಟಿದ್ದಾರೆ. ನಾಗವರ್ಮಾಚಾರ್ಯನ ಸುಮಾರು 1071 ಚಂದ್ರ ಚೂಡಾಮಣಿ ಎನ್ನುವಂಥ ಶತಕ ಕನ್ನಡದ ಮೊದಲನೆಯ ಶತಕ ಗ್ರಂಥ. ಎಷ್ಟೋ ಶತಕಗಳ ಕರ್ತೃ ಯಾರು ಅಂತೇಳ್ಬಿಟ್ಟು ಇದುವರೆಗೂ ಅವರ ವಿಚಾರ ನಮಗೆ ತಿಳಿದು ಬಂದಿಲ್ಲ. ಹರಿಹರ, ಪುಲಿಗೆರೆ ಸೋಮನಾಥ, ದೇವರಾಜ, ರತ್ನಾಕರ ವರ್ಣೆ ಮುಂತಾದ ಅನೇಕ ಕವಿಗಳು ಈ ಥರದ ಶತಕಗಳನ್ನು, ಜನಪ್ರಿಯ ಶತಕಗಳನ್ನು ಅವರು ರಚಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ತವೆ. ಬಹುಪಾಲು ಕನ್ನಡದ ಶತಕಗಳು ಸ್ತೋತ್ರ, ದೈವನಾಮಾವಳಿಯಿಂದ ತುಂಬಿ ಸಾಹಿತ್ಯದ ಪರಿಧಿಯಿಂದಾಚೆ ಉಳಿದು ಬಿಟ್ಟಿದ್ದಾವೆ ಅನ್ನುವಂಥದ್ದನ್ನು ಕೂಡ ಹೀಗೆ ನಾವು ಶತಕ ಕಾವ್ಯದ ಒಂದು ಸಾಹಿತ್ಯವನ್ನು ಗಮನಿಸೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಂತೇಳ್ಬಿಟ್ಟು. ಹಾಗಾಗಿ ಪುಲಿಗೆರೆ ಸೋಮನಾಥನ ಪರಿಚಯ, ಪದ್ಯದ ಹಿನ್ನೆಲೆ ಮತ್ತು ಶತಕದ ವಿವರಣೆಯನ್ನು ನಾವು ಇಲ್ಲಿವರೆಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತೇಳ್ಬಿಟ್ಟು. ಹಾಗೆ ಇವರ ಕಾವ್ಯವನ್ನು ಗುರುತಿಸುವಂಥ ಸಂದರ್ಭದಲ್ಲಿ, ನೋಡುವಂಥ ಸಂದರ್ಭದಲ್ಲಿ ಪಗೇಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥನ ಕಾವ್ಯ ಇದು. ಇದನ್ನು ಶತಕ ಕಾವ್ಯದಿಂದ ಆಯ್ದುಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ತೇವೆ. ಪುಲಿಗೆರೆ ಸೋಮನಾಥರ ಶತಕ ಕಾವ್ಯದಿಂದ ಈ ಪದ್ಯ ಭಾಗವನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳ್ಬಿಟ್ಟು ಮೊದಲನೆಯ ಸಾಲುಗಳಲ್ಲಿ ಹೀಗೆ ಹೇಳ್ತಾನೆ. ಕೆಲವೊಂ ಬಲ್ಲವರಿಂದ ಕಲ್ತು, ಕೆಲವೊಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವೊಂ ಮಾಳ್ಪವರಿಂದ ಕಂಡು, ಕೆಲವೊಂ ಸುಜ್ಞಾನದಿಂ ನೋಡುತ್ತಂ,
ಕೆಲವಂ ಸಜ್ಜನ ಸಂಗದಿಂದರಿಯಲ್ಲರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ಮೊದಲನೆಯ ಪದ್ಯದ ಈ ಸಾಲುಗಳಲ್ಲಿ ನಾವು ನೋಡುವಾಗ ಜ್ಞಾನವನ್ನು ಕುರಿತು ಪುಲಿಗೆರೆ ಸೋಮನಾಥ ತನ್ನದೇ ಆದ ವಿಚಾರಗಳನ್ನು ಇಲ್ಲಿ ಪ್ರತಿಪಾದಿಸ್ತಾ ಹೋಗ್ತಾನೆ ಎನ್ನುವಂಥದ್ದನ್ನು ನೋಡ್ತಾನೆ. ಜ್ಞಾನ ಅನ್ನುವಂಥದ್ದು ಒಂದು ಕಡೆ ಅದು ಇರುವಂಥದ್ದಲ್ಲ ಅಂತೇಳ್ಬಿಟ್ಟು ಹಲವಾರು ಕಡೆಯಿಂದ ಹಲವಾರು ಕಡೆಗಳಲ್ಲಿ ಅವು ಬೇರೆ ಬೇರೆ ರೀತಿಯಲ್ಲಿ ಆ ಜ್ಞಾನ ಹುದುಗಿರುತ್ತೆ ಎನ್ನುವಂಥದ್ದನ್ನು ನೋಡ್ತೇವೆ. ಸೊ ಆ ಥರದ ಜ್ಞಾನವನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸುವಂಥ ಸಂದರ್ಭದಲ್ಲಿ ಪುಲಿಗೆರೆ ಸೋಮನಾಥ ಅವರು ಹೇಳ್ತಾರೆ, ಕೆಲವೊಂ ಬಲ್ಲವರಿಂದ ಕಲಿತು ಅನೇಕ ವಿದ್ವಾಂಸರಿದ್ದಾರೆ, ಕವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ದೊಡ್ಡ ದೊಡ್ಡ ಬುದ್ಧಿವಂತರಿದ್ದಾರೆ. ಅವರೆಲ್ಲರಗಳಿಂದ ಪಡೆದುಕೊಂಡಂಥ ಒಂದು ಜ್ಞಾನ ಅದನ್ನು ಕಲ್ತ್ಕೊಳ್ಬೇಕಾಗಿದೆ. ನಾವು ನಮಗಿರುವಂಥ ಜ್ಞಾನವೇ ದೊಡ್ಡದು, ಬೇರೆಯವರ ಜ್ಞಾನ ನನಗೆ ಬೇಕಾಗಿಲ್ಲ ಅನ್ನುವಂಥದ್ದೇನಿದೆಯಲ್ಲ ಅದು ನಮ್ಮ ಅಹಮ್ಮನ್ನು ತಿಳಿಸುತ್ತೆ ಅಂತೇಳ್ಬಿಟ್ಟು. ಹಾಗಾಗಿ ಎಲ್ಲಿ ನಮಗೆ ಅಹಂಕಾರ ಬರುತ್ತೆ ಅಲ್ಲಿ ಬೇರೆಯವರಿಂದ ಯಾವುದೇ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಅನ್ನುವಂಥ ಮಾತನ್ನು ಪುಲಿಗೆರೆ ಸೋಮನಾಥ ಹೇಳ್ತಾನೆ. ಸೊ ಹಾಗಾಗಿ ಜ್ಞಾನ ಅನ್ನುವಂಥದ್ದು ಕೆಲವರಿಂದ ಅದನ್ನು ತಿಳಿದೇ ಇರತಕ್ಕಂಥ ವಿಷಯಗಳೇನಿದ್ದಾವೆ, ನಾವು ಅರಿತುಕೊಳ್ಳದೇ ಇರತಕ್ಕಂಥ ವಿಷಯಗಳೇನಿದೆ ಸಾಕಷ್ಟು ಇದ್ದಾವೆ. ಅವೆಲ್ಲವುಗಳನ್ನು ಬೇರೆಯವರಿಂದ ತಿಳಿದವರಿಂದ ಗೊತ್ತಿರುವಂಥ ವ್ಯಕ್ತಿಗಳಿಂದ ಅದನ್ನು ನಾವು ಕಲ್ತ್ಕೊಂಡಾಗ ಆ ಥರದ ಜ್ಞಾನ ಕೂಡ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗೆಯೇ ಹೇಳ್ತಾ ಕೆಲವು ಶಾಸ್ತ್ರಗಳಂ ಕೇಳುತ್ತಂ, ಕೆಲವು ಪುಸ್ತಕಗಳಿಂದ ಜ್ಞಾನವನ್ನು ಪಡ್ಕೊಳ್ಬೇಕಾಗಿದೆ. ನಾವು ಪುಸ್ತಕಗಳನ್ನು ಓದೋದ್ರ ಮೂಲಕ, ಪುಸ್ತಕಗಳನ್ನು ತಿಳ್ಕೊಳ್ಳೋದ್ರ ಮೂಲಕ, ಅರ್ಥೈಸ್ಕೊಳ್ಳೋದ್ರ ಮೂಲಕ ಅನೇಕ ಜ್ಞಾನವನ್ನು ಗ್ರಂಥಗಳಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಸಾಕಷ್ಟು ಜ್ಞಾನ ಪುಸ್ತಕಗಳು ಕೂಡ ಹೊಂದಿದ್ದಾವೆ ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ. ಹಾಗಾಗಿ ಕೆಲವು ಶಾಸ್ತ್ರಗಳಿಂದ ನಾವು ಈ ಜ್ಞಾನವನ್ನು ಪಡ್ಕೊಂಡಾಗ ನಮ್ಮಲ್ಲಿ ಜ್ಞಾನ ಇನ್ನಿಷ್ಟು ಹೆಚ್ಚಾಗ್ತಾ ಹೋಗ್ತದೆ ಅನ್ನುವಂಥದ್ದನ್ನು, ಹೀಗೆ ಶೇಖರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಮತ್ತು ಇದರಿಂದ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಕವಿ ಪುಲಿಗೆರೆ ಸೋಮನಾಥ ಹೇಳ್ತಾ ಹೋಗ್ತಾನೆ. ಹಾಗೆ ಮುಂದುವರಿದು ಕೆಲವು ಮಾಳ್ಪವರಿಂದ ಕಂಡು ಕೆಲವು ಸುಜ್ಞಾನದಿಂ ನೋಡುತ್ತಂ, ಕೆಲವನ್ನ ಯಾರಿಂದ ತಿಳ್ಕೊಳ್ಬೇಕು? ಮಾಳ್ಪವರಿಂದ. ಕೆಲವು ಜ್ಞಾನ ಹೇಗಿರುತ್ತೆ ಅಂತ ಹೇಳಿದರೆ ಅದನ್ನು ಮಾಡಿ ಪ್ರಾಕ್ಟಿಕಲ್ಲಾಗಿ ತಿಳ್ಕೊಂಡಾಗ ಆ ಜ್ಞಾನವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತಹ ಜ್ಞಾನ ಏನಿದೆ ಅದನ್ನು ಓದೋದ್ರಿಂದ ಮತ್ತೇನೋ ಕೇಳಿಸ್ಕೊಳ್ಳೋದ್ರಿಂದ ಕಲಿಯೋದಕ್ಕಾಗಲ್ಲ. ಸೊ ಅದನ್ನು ಮಾಡೋದ್ರಿಂದ ಆ ಥರದ ಜ್ಞಾನವನ್ನು ನಾವು ಪ್ರಾಕ್ಟಿಕಲ್ಲಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಜ್ಞಾನವನ್ನು ಕೆಲವರಿಂದ ನೋಡಿಬಿಟ್ಟು ಅವರು ಮಾಡೋದನ್ನು ಕಂಡುಬಿಟ್ಟು ಅದರಿಂದ ನಾವು ಮಾಡಿಕೊಂಡಾಗ ಆ ಥರದ ಜ್ಞಾನ ಕೂಡ ನಮ್ಮಲ್ಲಿ ಶೇಖರ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನೋಡುತ್ತವೆ. ಕೆಲವು ಸುಜ್ಞಾನದಿಂ ನೋಡುತ್ತಂ, ಕೆಲವು ವಿಚಾರಗಳನ್ನು ನೋಡುವಂಥ ಸಂದರ್ಭದಲ್ಲಿ ಸುಜ್ಞಾನದಿಂದ ನೋಡ್ರಿ ನೀವು ಅದನ್ನು ಒಳ್ಳೆಯ ರೀತಿಯಿಂದ, ಒಳ್ಳೆಯ ಭಾವನೆಯಿಂದ, ಪಾಸಿಟಿವ್ ಆಗಿ ಅದನ್ನು ನೋಡೋದನ್ನು ಕಲಿಬೇಕು ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಕೆಲವುಗಳಲ್ಲಿ ಏನೂ ಇಲ್ಲ, ಭಾರಿ ತಿರಸ್ಕಾರ ಮನೋಭಾವ ಇರುತ್ತೆ, ಭಾಳ ಹಗುರ ಮನೋಭಾವ ಇರುತ್ತೆ. ಸೊ ಅದು ಸರಿಯಲ್ಲ ಮನುಷ್ಯನಿಗೆ. ಕೆಲವು ಜ್ಞಾನವನ್ನು ಪಡ್ಕೊಳ್ಳುವಾಗ ಸುಜ್ಞಾನದಿಂದ ಅವು ಕೆಲವು ವಿಷಯಗಳನ್ನು ಗಮನಿಸಿದಾಗ ಅಂತಹ ಒಂದು ಒಳ್ಳೆಯ ಜ್ಞಾನವನ್ನು ಕೂಡ ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹೀಗೆ ಹೇಳ್ತಾ ಕೆಲವು ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ, ಕೆಲವು ಜ್ಞಾನ ಹೇಗಿರುತ್ತೆ ಅಂತೇಳಿದರೆ ಸಜ್ಜನರ ಸಂಘ, ಒಳ್ಳೆಯವರ ಸಂಘ. ಅನೇಕ ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಬೇರೆ ಬೇರೆ. ಆದರೆ ಒಳ್ಳೆಯ ಜನರ ಜೊತೆಗೆ ನಾವು ಸಂಪರ್ಕವನ್ನು ಬೆಳೆಸಿದಾಗ, ಸಂಘವನ್ನು ಬೆಳೆಸಿದಾಗ
ಅವರಿಂದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಳ್ಳೆಯವರ ಸಂಘದಲ್ಲಿರು ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಒಳ್ಳೆಯವರ ಸಂಘ ಇದ್ದಾಗ ಒಳ್ಳೆಯ ಗುಣಗಳು ನಮ್ಮಲ್ಲಿ ಸೇರ್ತಾ ಹೋಗ್ತವೆ ಅನ್ನುವಂಥದ್ದನ್ನು ಆತ ತಿಳಿಸ್ತಾ ಹೋಗ್ತಾನೆ. ಒಳ್ಳೆಯ ವಿಚಾರ ಮಾಡುವುದಕ್ಕೆ, ಒಳ್ಳೆಯ ಆಲೋಚನೆ ಮಾಡುವುದಕ್ಕೆ ಇದರಿಂದ ಸಾಧ್ಯವಾಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಹೀಗೆ ಕೆಲವನ್ನ ಬಲ್ಲವರಿಂದ ಕಲ್ತ್ಕೊಂಡಂಥ ಜ್ಞಾನ, ಕೆಲವು ಶಾಸ್ತ್ರಗಳಿಂದ ಕಲ್ತ್ಕೊಂಡಂಥ ಜ್ಞಾನ, ಕೆಲವನ್ನು ಮಾಳ್ಪವರಿಂದ ಕಲ್ತ್ಕೊಂಡಂಥ ಜ್ಞಾನ, ಕೆಲವು ಸುಜ್ಞಾನದಿಂದ ಕಲಿತುಕೊಂಡಂಥ ಜ್ಞಾನ ಮತ್ತು ಸಜ್ಜನ ಸಂಘದಿಂದ ಕಲಿತುಕೊಂಡಂಥ ಜ್ಞಾನ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಡೆದುಕೊಂಡಂಥ ಜ್ಞಾನವನ್ನು ನಾವು ಯಾವ ರೀತಿ ಅದನ್ನು ಬೆಳೆಸಬಹುದು ಅಂತ ಹೇಳಿದರೆ, ಕವಿ ಹೇಳ್ತಾನೆ, ಸರ್ವಜ್ಞನಪ್ಪಂ ನರಂ. ಮನುಷ್ಯ ಸರ್ವಜ್ಞನಾಗುವಂಥ ಸಾಧ್ಯತೆಗಳಿದ್ದಾವೆ. ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿದವನು, ಎಲ್ಲವನ್ನೂ ಬಲ್ಲವನು ಅಂತೇಳ್ಬಿಟ್ಟು. ಅವನೂ ಕೂಡ ಒಬ್ಬ ಮನುಷ್ಯನಾಗಿರೋದರಿಂದ ಹೇಗೆ ಸಾಧ್ಯವಾಯಿತು ಸರ್ವಜ್ಞನಾಗೋದಕ್ಕೆ? ಸೊ ಹೀಗೆ ಎಲ್ಲರಿಂದ ಪಡೆದುಕೊಂಡಂಥ ಜ್ಞಾನ ಅವನನ್ನು ಸರ್ವಜ್ಞನನ್ನಾಗಿ ಮಾಡಿದೆ ಅಂತೇಳ್ಬಿಟ್ಟು. ಸೊ ಹಾಗೆ ನಾವು ಕೂಡ ಈ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಂಡಾಗ ನಾವು ಕೂಡ ಸರ್ವಜ್ಞನಾಗಬಹುದು ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಫಲವುಂ, ಫಲ ಅಂದ್ರೇನು? ನಮಗೆ ಸಿಗ್ತಕ್ಕಂಥ ಒಂದು ಫಲ ಅಂತೇಳಿ. ಈ ಸಮುದ್ರ ಅನ್ನುವಂಥದ್ದು ಬಹಳಷ್ಟು ಜಲರಾಶಿಯನ್ನು ಅದು ಹೊಂದಿದೆ ಎನ್ನುವಂಥದ್ದನ್ನು ನೋಡ್ತಾ, ಭಾಳ ದೊಡ್ಡ ನೀರಿನ ಸಂಪತ್ತನ್ನು ನಾವು ಸಮುದ್ರದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಸಮುದ್ರ ಹೇಗೆ ನಿರ್ಮಾಣವಾಯಿತು ಅನ್ನುವಂಥದ್ದನ್ನು ನೋಡುವಾಗ ಅನೇಕ ರೀತಿಯ ಕೆರೆ, ಹಳ್ಳ, ನದಿ, ಹೊಳೆ, ಪಳ್ಳ ಇವೆಲ್ಲವೂ ಹರಿದು ಸೇರುವಂಥ ನೀರೇ ಸಮುದ್ರದ ನೀರು ಅಂತೇಳಿಬಿಟ್ಟು ಕರೀತಾರೆ. ಅಷ್ಟು ದೊಡ್ಡ ಮಟ್ಟದ, ಅಷ್ಟು ದೊಡ್ಡ ಪ್ರಮಾಣದ ನೀರನ್ನು ಆ ಸಮುದ್ರದಲ್ಲಿ ನಾವು ಹೇಗೆ ಕಾಣುತ್ತೇವೆ, ಹಾಗೆ ಜ್ಞಾನವೂ ಕೂಡ ಎಲ್ಲರಿಂದ ಪಡೆದುಕೊಂಡಂಥ ಜ್ಞಾನ ನಮ್ಮನ್ನು ಸರ್ವಜ್ಞನಾಗಿ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತೇಳ್ಬಿಟ್ಟು. ಹೀಗೆ ಜ್ಞಾನವನ್ನು ಕುರಿತು ಪುಲಿಗೆರೆ ಸೋಮನಾಥ ತನ್ನದೇ ಆದಂಥ ಒಂದು ಅನುಭವದಿಂದ ಈ ಮಾತುಗಳನ್ನು ತಿಳಿಸ್ತಾ ಹೋಗ್ತಾನೆ ಅನ್ನುವಂಥದ್ದನ್ನು ನೋಡ್ತಾನೆ. ಎರಡನೆಯ ಒಂದು ಲೈನ್ಗಳನ್ನು ನೋಡುವಾಗ, ಉಣದಿರ್ಪ ದನಮಿರ್ದೊಡೇನು ಸುತನಿರ್ದೆ ಮುಪ್ಪಿನಲ್ಲಾಗದ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೆ ನಾಪತ್ತಿನೋಳ್, ಮಣಿದುಂ ನೋಡದ ಬಂಧುವೇತ ಕೆಣಿಸಲ್ ಕಾಲೋಚಿತ ಕೈದಿದ, ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ. ಎರಡನೆಯದಾಗಿ ಕವಿ ಪುಲಿಗೆರೆ ಸೋಮನಾಥ ಅವರ ಒಂದು ಕಾವ್ಯವನ್ನು ನೋಡುವಾಗ, ಉಣದಿರ್ಪ ದನಮಿರ್ದೊಡೇನು, ಉಣದಿರ್ಪ ದನಮಿರ್ದೊಡೇನು. ನಮಗೆ ಹಣದ ಅವಶ್ಯಕತೆ ಯಾಕೆ ಅಂತ ಹೇಳಿದರೆ, ಊಟ ಮಾಡೋದಕ್ಕೆ ಮನುಷ್ಯ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ, ಚಿಕ್ಕವನಾಗಿದ್ದರೂ ಕೂಡ, ಶ್ರೀಮಂತನಾಗಿದ್ದರೂ ಕೂಡ, ಬಡವನಾಗಿದ್ದರೂ ಕೂಡ, ಅವನಿಗೆ ಬೇಕಾಗಿರೋದೇನು ಬದುಕೋದಕ್ಕೆ ಅಂತ ಹೇಳಿದರೆ ಊಟ ಅಂತೇಳ್ಬಿಟ್ಟು. ಆ ಊಟ ನಮಗೆ ಶ್ರಮದಿಂದ, ಹಣದಿಂದ ಹೀಗೆ ಅದನ್ನು ಪಡ್ಕೊಳ್ತಾ ಹೋಗ್ತೇವೆ ಅನ್ನುವಂಥದ್ದನ್ನು ನೋಡ್ತೇವೆ. ನಮ್ಮಲ್ಲಿ ಎಷ್ಟೇ ಹಣ ಇದ್ರೂ ಕೂಡ ಕೆಲವೊಮ್ಮೆ ಕೆಲವುದನ್ನು ತಿನ್ನೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಹೇಳ್ತಾನೆ ಪುಲಿಗೆರೆ ಸೋಮನಾಥ, ಉಣದಿರ್ಪ ದನಮಿರ್ದೊಡೇನು. ನಮ್ಮಲ್ಲಿ ಸಾಕಷ್ಟು ಐಶ್ವರ್ಯ ಇದೆ, ಸಂಪತ್ತು ಇದೆ, ಹಣ ಇದೆ, ಅಧಿಕಾರ ಇದೆ, ಆದರೆ ಅದು ನಮ್ಮ ದೇಹಕ್ಕೆ ಒಗ್ಗಲಿಲ್ಲ ಅಂತ ಹೇಳಿದರೆ, ಅದನ್ನು ತಿನ್ನೋದಕ್ಕೆ ಬರಲ್ಲ ಅಂತ ಹೇಳಿದರೆ, ಅದು ಎಷ್ಟು ಸಂಪತ್ತು ಇದ್ರೂ ಕೂಡ ವೇಸ್ಟು ಅನ್ನುವಂಥ ಮಾತನ್ನು, ನಿಷ್ಪ್ರಯೋಜಕ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಸುತನಿರ್ದೆ ಮುಪ್ಪಿನಲ್ಲಾಗದ. ಈಗ ಮಕ್ಕಳನ್ನು ಅನೇಕ ಕಾರಣಗಳಿಗಾಗಿ ನಾವು ಪಡ್ಕೊಳ್ತೇವೆ ಅನ್ನುವಂಥದ್ದನ್ನು ನೋಡ್ತೇವೆ. ಬಹಳ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳನ್ನು ಪಡ್ಕೊಳ್ಳುವಾಗ ಸೊ ಮುಪ್ಪಿನ ಸಂದರ್ಭದಲ್ಲಿ ಮಕ್ಕಳು ನಮ್ಮ ನೆರವಿಗೆ ಬರ್ತಾರೆ ಎನ್ನುವಂಥದ್ದು. ಈಗೇನಾಗಿದೆ, ಈ ಮಕ್ಕಳು ಕೂಡ ಮುಪ್ಪಿನ ಕಾಲಕ್ಕೂ ಈ ಸಂದರ್ಭದಲ್ಲಿ ಮಕ್ಕಳು ಬರಲ್ಲ ಅನ್ನುವಂಥದ್ದನ್ನು ನೋಡ್ತೇವೆ ನಾವು. ಸೊ ಅಂತಹ ಮಕ್ಕಳು ಎಷ್ಟು ಇದ್ರೂ ಕೂಡ ಏನು ಪ್ರಯೋಜನ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಅದಕ್ಕೆ
ಸುತನಿರ್ದೆ ಮುಪ್ಪಿನಲ್ಲಾಗದ, ಮುಪ್ಪಿನ ಸಂದರ್ಭದಲ್ಲಿ ಮಕ್ಕಳು ಬರಲಿಲ್ಲ ಅಂತ ಹೇಳಿದರೆ, ಸಹಾಯವನ್ನು ಮಾಡಲಿಲ್ಲ ಅಂತ ಹೇಳಿದರೆ, ನೆರವಿಗೆ ನಿಲ್ಲಿಲ್ಲ ಅಂತ ಹೇಳಿದರೆ, ಸೊ ಅಂತಹ ಮಕ್ಕಳು ಎಷ್ಟು ಇದ್ರೇನು ಪ್ರಯೋಜನ ಅನ್ನುವಂಥ ಮಾತನ್ನು ಕವಿ ತಿಳಿಸ್ತಾನೆ ಎನ್ನುವಂಥದ್ದನ್ನು ನೋಡ್ತೇವೆ. ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಮ್ ಬಂದೆ ನಾಪತ್ತಿನೋಳ್. ಈಗ ಪೈರು ಅಂದರೆ ಬೆಳೆ ಅಂತ ಹೇಳ್ಬಿಟ್ಟು, ಬೆಳೆಗೆ ಮಳೆ ಬೇಕು, ನೀರು ಬೇಕು. ಸೊ ಮಳೆಯಿಂದ ನೀರು ಆ ಬೆಳೆಗೆ ಸಿಗ್ತಾ ಹೋಗುತ್ತೆ, ಮಣ್ಣಿಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ಬೆಳೆ ಬೆಳೆದಿದೆ ಹೊಲದಲ್ಲಿ, ಆ ಬೆಳೆಗೆ ನೀರು ಬೇಕು, ಮಳೆ ಬಂದರೆ ಮಾತ್ರ ಅದಕ್ಕೆ ನೀರು ಸಿಗುತ್ತೆ. ನೀರು ಸಿಗಲಿಲ್ಲ ಅಂಥೇಳಿದರೆ ಆ ಬೆಳೆ ಒಣಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಸೊ ಆ ಬೆಳೆಯೆಲ್ಲ ಹಾಳಾಗಿ ಒಣಗೋಗಿ ಏನೂ ಸಿಗದ ಆದಮೇಲೆ ಮಳೆ ಬಂತು ಅಂತ ಹೇಳಿದರೆ ಅದರಿಂದ ಏನು ಪ್ರಯೋಜನ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಮುಖ್ಯವಾಗಿ ಬೆಳೆಗೆ ಬೇಕಾಗಿರುವಂಥ ಮಳೆ ಆ ಕಾಲದಲ್ಲಿ, ಆ ಪೈರು ಒಣಗುವಂಥ ಸಂದರ್ಭದಲ್ಲಿ, ಬೆಳೆ ಹಾಳಾಗಿ ಹೋಗುವಂಥ ಸಂದರ್ಭದಲ್ಲಿ ಅದು ಬರಬೇಕು. ಹಾಳಾಗಿ ಹೋದ ಮೇಲೆ ಬಂದಂಥ ಮಳೆ ಅದು ನಿಷ್ಪ್ರಯೋಜಕ ಅನ್ನುವಂಥ ಮಾತನ್ನು ಕವಿ ತಿಳಿಸ್ತಾನೆ. ಅದಕ್ಕೆ ತಾಮ್ ಬಂದೆನಾಪತ್ತಿನೋಳ್ ಮಣಿದು ನೋಡದ ಬಂಧು ವೇತ ಕೆನೆಸಲ್. ಈ ಬಂಧುಗಳು ಅನ್ನುವಂಥ ಇದು ಏನಿದೆ, ಸಂಬಂಧ ಏನಿದೆಯಲ್ಲ, ನೆಂಟರು, ಬಂಧುಗಳು, ಬೀಗರು ಅನ್ನುವಂಥ ಸಂಬಂಧಗಳೇನಿದಾವಲ್ಲ, ನಾವು ಆಪತ್ತಿನಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ನಮ್ಮ ನೆರವಿಗೆ ಬರಲಿಲ್ಲ ಅಂತ ಹೇಳಿದರೆ, ನಮ್ಮ ರೋಗವನ್ನು ವಿಚಾರಿಸಲಿಲ್ಲ ಅಂತ ಹೇಳಿದರೆ, ನಮ್ಮ ಆರೋಗ್ಯವನ್ನು ಅವರು ವಿಚಾರಿಸಲಿಲ್ಲ ಅಂತ ಹೇಳಿದರೆ, ಅಂತಹ ಬಂಧುಗಳು ಯಾಕೆ ಬೇಕು ನಮಗೆ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಅದಕ್ಕೆ ತಾಮ್ ಬಂದೆನಾಪತ್ತಿನೋಳ್ ಮಣಿದುಮ್ ನೋಡದ ಬಂಧುವೇತ ಕೆಣಿಸಲ್. ಅಂತಹ ಬಂಧುಗಳು ನಮಗೆ ಬೇಕಾ? ಅಂತಹ ಬಂಧುಗಳು ಎಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ಅದು ನಿಷ್ಪ್ರಯೋಜಕ ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳುವಂಥದ್ದನ್ನು ಕಾಣ್ತೇವೆ. ಹಾಗೆ ಹೇಳ್ತಾ, ಕಾಲೋಚಿತ ಕೈದಿದ ತೃಣವೆ ಪರ್ವತ